ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಮೆರಿಕ ಇರಾನ್ ನಡುವಿನ ಎರಡನೇ ಸುತ್ತಿನ ಮಾತುಕತೆಗೆ ಡೇಟ್ ಫಿಕ್ಸ್. ಏಪ್ರಿಲ್ 20ರ ಸೋಮವಾರ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯೋ ಅಂತಹ ಸಾಧ್ಯತೆ ಇದೆ. ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯುವಂಥ ನಿರೀಕ್ಷೆ ಇದೆ. ಭಾನುವಾರ ಪಾಕ್ ರಾಜಧಾನಿಗೆ ನಿಯೋಗ ಆಗಮಿಸುವಂಥ ವರದಿ ಸಿಗ್ತಾ ಇದೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ಶಮನಗೊಳಿಸಲು ಈ ಹೊಸ ಪ್ರಯತ್ನ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಮಾಡ್ತಾರೋ ಅಂತ ಇರಾನ್ ವಿರುದ್ಧದ ದಾಳಿ ಏನಿದೆಯಲ್ಲ, ಅದರಿಂದ ಮಧ್ಯಪ್ರಾಚ್ಯದ ಹಲವು ದೇಶಗಳು ಸಂಕಷ್ಟಕ್ಕೀಡಾಗಿದೆ, ತೊಂದರೆಯನ್ನು ಅನುಭವಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನ ರಾಜಸಂಧಾನ ಮಾಡ್ತೀನಿ ಅಂತ ಹೇಳಿತ್ತಲ್ಲ, ಅದಕ್ಕೆ ಈಗ ಡೇಟ್ ಫಿಕ್ಸ್ ಆಗಿದೆ. ಸೋಮವಾರ ಏಪ್ರಿಲ್ 20 ಮಾತುಕತೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ ಸೋಮವಾರ ಶಾಂತಿ ಸಭೆ, ಸಂಧಾನ ಸಭೆ ಆಗುತ್ತೆ. ಎರಡನೇ ಸುತ್ತಿನ ಮಾತುಕತೆ, ಎರಡೂ ದೇಶದ ನಿಯೋಗಗಳು ಈ ಸಭೆಯಲ್ಲಿ ಭಾಗಿಯಾಗುತ್ತೆ. ನೋಡಿ, ಈ ಹಿಂದೆ ಮೊದಲನೇ ಸಭೆಯಲ್ಲಿ ಆಗಿದ್ದು 20 ಗಂಟೆಗಳ ಮಾತುಕತೆ, ಆದರೆ ಅದು ವಿಫಲ ಆಗಿತ್ತು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಈಗಾಗಲೇ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದಿದೆ, ಎರಡನೇ ಸುತ್ತಿನ ಮಾತುಕತೆಗೆ ಡೇಟ್ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ. ಈಗ ನಿಯೋಗ ಕೂಡ ಇಸ್ಲಾಮಾಬಾದ್ನತ್ತ ಪ್ರಯಾಣವನ್ನು ಬೆಳೆಸ್ತದೆ ಅನ್ನೋ ಒಂದು ವಿಷಯ ಗೊತ್ತಾಗ್ತಾ ಇದೆ. ಚಂದ್ರಮೋಹನ್. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಈಗಾಗಲೇ ಅಮೆರಿಕ ಮತ್ತು ಇರಾನ್ ನಡುವೆ ಮೊದಲ ಸುತ್ತಿನ ಮಾತುಕತೆ ಇಸ್ಲಾಮಾಬಾದ್ ನಲ್ಲಿ ನಡೆದು ಅದು ಮುರಿದು ಬಿದ್ದಿತ್ತು. ಅದಾದ ಬಳಿಕ ಈಗ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ. ಈಗ ಮುಂದಿನ ಸೋಮವಾರ ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲೇ ಅಮೆರಿಕ ಮತ್ತು ಇರಾನ್ ದೇಶಗಳ ನಡುವೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಯಲಿದೆ. ಈಗಾಗಲೇ ತೆರೆಮರೆಯಲ್ಲೇ ಸಾಕಷ್ಟು ಮಾತುಕತೆಗಳನ್ನ ಅಮೆರಿಕ ಮತ್ತು ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮತ್ತು ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ನಡೆಸಿವೆ. ಈಗ ಎರಡನೇ ಸುತ್ತಿನ ಮಾತುಕತೆಯಲ್ಲಾದ್ರೂ ಕೂಡ ಶಾಶ್ವತ ಕದನ ವಿರಾಮದ ತೀರ್ಮಾನಕ್ಕೆ ಎರಡೂ ದೇಶಗಳು ಬರ್ತಾವ ಅನ್ನೋ ಒಂದು ಕುತೂಹಲ ಇದೆ. ಈಗ ಮುಖ್ಯವಾಗಿ ವರ್ಮೋಜ್ ಜಲಸಂಧಿಯನ್ನ ತಕ್ಷಣವೇ ಓಪನ್ ಮಾಡಬೇಕು ಅಂತೇಳಿ ಅಮೆರಿಕ ಬೇಡಿಕೆಯನ್ನ ಇಟ್ಟಿತ್ತು. ನಿನ್ನೆ ವರ್ಮೋಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಎಲ್ಲ ಸರಕು ಸಾಗಣೆ ಮತ್ತು ಕಚ್ಚಾ ತೈಲದ ಹಡಗುಗಳಿಗೆ ಓಪನ್ ಮಾಡಿದ್ದೇವೆ ಅಂತೇಳಿ ಇರಾನ್ ಹೇಳಿತ್ತು. ಆದ್ರೆ ತಡರಾತ್ರಿ ಮತ್ತೆ ಇರಾನ್ ಈ ವರ್ಮೋಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇದಕ್ಕೆ ಕಾರಣ ಆಗಿರೋದು ಅಮೆರಿಕದ ಅಧ್ಯಕ್ಷ ಕೇವಲ ಒಂದೇ ಗಂಟೆಯಲ್ಲಿ 6-7 ಹೇಳಿಕೆಗಳನ್ನ ಕೊಟ್ಟರು ಮತ್ತು ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ ಬಂದರಿನಿಂದ ಬರುವ ಮತ್ತು ಹೋಗುವ ಹಡಗುಗಳಿಗೆ ಅಮೆರಿಕ ಬ್ಲಾಕ್ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಕೂಡ ಈಗ ವರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡ್ತೇವೆ ಅಂತೇಳಿ ಇರಾನ್ ಹೇಳಿದೆ. ಹೀಗಾಗಿ ಮತ್ತೆ ವರ್ಮೋಜ್ ಜಲಸಂಧಿ ಓಪನ್ ಆಗಿದ್ದು ಕೂಡ ಬಂದ್ ಆಗ್ಲಿಕ್ಕೆ ಅಮೆರಿಕವೇ ಕಾರಣ ಆಗಿದೆ. ಈಗ ಇರಾನ್ ವರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಿದ ಬಳಿಕ ಅಮೆರಿಕ ತನ್ನ ಹಡಗುಗಳನ್ನ ವರ್ಮೋಜ್ ಜಲಸಂಧಿಯಿಂದ ಹಿಂತೆಗೆದುಕೊಳ್ಬೇಕಾಗಿತ್ತು. ಇರಾನ್ ಬಂದರಿಂದ ಹಡಗುಗಳ ಸಂಚಾರಕ್ಕೂ ಕೂಡ ಅವಕಾಶ ಕೊಡಬೇಕಾಗಿತ್ತು. ಆದ್ರೆ ಆ ರೀತಿಯಾಗಿ ಅವಕಾಶವನ್ನು ಅಮೆರಿಕ ಕೊಡದೇ ಇರೋದ್ರಿಂದಾಗಿ ಇರಾನ್ ಮತ್ತೆ ವರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡ್ಲಿಕ್ಕೂ ಕೂಡ ಅಮೆರಿಕನೇ ಕಾರಣ ಆಗಿದೆ. ಈಗ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆದು ಅದು ಫಲಪ್ರದ ಆಗುತ್ತಾ ಇಲ್ವಾ ಅನ್ನೋದು ಕುತೂಹಲ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರಂತೂ ಗಂಟೆಗೊಂದು ಹೇಳಿಕೆಗಳನ್ನ ಗಳಿಗೆಗೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಶಾಂತಿ ಮಾತುಕತೆ ಯಶಸ್ವಿ ಆಗಿಬಿಡ್ತು, ಯುದ್ಧವನ್ನ ನಿಲ್ಸೇ ಬಿಡ್ತೇನೆ, ಯುದ್ಧ ಮುಗೀತು, ಇರಾನ್ ನಮ್ಮ ಎಲ್ಲಾ ಬೇಡಿಕೆಗಳಿಗೂ ಕೂಡ ಒಪ್ಕೊಂಡಿದೆ, ಇರಾನ್ ಒಳ್ಳೆ ದೇಶ, ಹಾಗೆ ಹೀಗೆ ಅಂತೆಲ್ಲವೂ ಕೂಡ ಹೇಳ್ತಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಎಲ್ಲವೂ ಕೂಡ ಸುಳ್ಳು ಅಂತೇಳಿ ಇರಾನ್ ಹೇಳ್ತಾ ಇದೆ. ಒಂದ್ ವೇಳೆ ಒಪ್ಪಂದ ಆಗೋದಾದ್ರೆ ನಾನೇ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೇನೆ, ನಾನೇ ಒಪ್ಪಂದಕ್ಕೆ ಸಹಿ ಹಾಕ್ಬಿಡ್ತೇನೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು. ಆದ್ರೆ ಆ ರೀತಿಯಾದಂತ ಯಾವುದೇ ತೀರ್ಮಾನಗಳನ್ನ ನಾವು ತೆಗೆದುಕೊಂಡಿಲ್ಲ ಅಂತೇಳಿ ಇರಾನ್ ಈಗ ಹೇಳ್ತಾ ಇದೆ. ಜೊತೆಗೆ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ನಿಲ್ಲಿಸಲಿಕ್ಕೂ ಕೂಡ ಇರಾನ್ ಒಪ್ಕೊಂಡಿದೆ ಅಂತೇಳಿ ಟ್ರಂಪ್ ಹೇಳಿದ್ರು. ಆದ್ರೆ ನಾವು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ನಿಲ್ಲಿಸಲಿಕ್ಕೆ ಒಪ್ಕೊಂಡಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳೇ ಸಂಪೂರ್ಣ ಸುಳ್ಳು ಮತ್ತು ಉತ್ಪ್ರೇಕ್ಷೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ ಎರಡನೇ ಸುತ್ತಿನ ಶಾಂತಿ ಮಾತುಕತೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಅಮೆರಿಕ ಮತ್ತು ಇರಾನ್ ಮುಖಾಮುಖಿಯಾಗಿ ಮಾತುಕತೆ ನಡೆಸಿ ತೆಗೆದುಕೊಳ್ತೇವೆ ಅನ್ನೋದನ್ನು ಕೂಡ ಈಗ ನೋಡ್ಬೇಕಾಗುತ್ತೆ. ಮತ್ತು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮುಂದಿನ 5 ವರ್ಷಗಳವರೆಗೂ ಕೂಡ ನಡೆಸೋದಿಲ್ಲ ಅಂತ ಇರಾನ್ ಒಪ್ಕೊಳ್ತಾ ಇದೆ. ಆದ್ರೆ ಮುಂದಿನ 20 ವರ್ಷಕ್ಕೆ ನಡೆಸಬಾರ್ದು ಅಂತೇಳಿ ಅಮೆರಿಕ ಬೇಡಿಕೆಯನ್ನ ಇಡ್ತಾ ಇದೆ. ಈ ಒಂದು ಬೇಡಿಕೆಯನ್ನ ಇರಾನ್ ಒಪ್ಕೊಳ್ತಾ ಇಲ್ಲ. ಜೊತೆಗೆ ಇರಾನ್ನ ಮೇಲೆ ಯಾವುದೇ ದಾಳಿಯನ್ನ ಮುಂದಿನ ದಿನಗಳಲ್ಲಿ ಅಮೆರಿಕ ಮಾಡಬಾರ್ದು ಅಂತೇಳಿ ಗ್ಯಾರಂಟಿಯನ್ನ ಇರಾನ್ ಕೇಳ್ತಾ ಇದೆ. ಆದ್ರೆ ಆ ರೀತಿಯಾದಂತ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಅಮೆರಿಕದ ನಾಯಕರ ನಿಯೋಗ ಸಿದ್ಧ ಇಲ್ಲ. ಯಾಕಂದ್ರೆ ಅಮೆರಿಕದಲ್ಲೂ ಕೂಡ 4 ವರ್ಷಗಳಿಗೊಮ್ಮೆ ಸರ್ಕಾರ ಬದಲಾಗುತ್ತೆ. ಮುಂದೆ ಬಂದಂತ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಆ ಒಂದು ಗ್ಯಾರಂಟಿಯನ್ನು ನಾವು ಕೊಡಲ್ಲ ಅಂತೇಳಿ ಅಮೆರಿಕದ ನಾಯಕರ ನಿಯೋಗ ಹೇಳ್ತಾ ಇದೆ. ಇನ್ನು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ತಯಾರಿಯ ಬಗ್ಗೆನೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಜಟಾಪಟಿ ನಡೀತಾ ಇದೆ. ಇದು ಕೂಡ ಈಗ ಮಾತುಕತೆ ಈ ಹಿಂದೆ ಮುರಿದ್ಬಿಡ್ಲಿಕ್ಕೆ ಕಾರಣ ಆಗಿತ್ತು. ಈ ಒಂದು ವಿಷಯಗಳ ಬಗ್ಗೆ ಈಗ ಮತ್ತೊಮ್ಮೆ ಚರ್ಚೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.